ದಿನ ಅವಳ ಜೊತೆ ಕಿಸ್ಕೊಂಡ್ ಮಾತಾಡ್ತಿದ್ರಿ ನಂಗೆ ಕೋಪ ಬರಲ್ವಾ? ಓ, ಅವಳೇನು ಅಷ್ಟಿಷ್ಟ ಆಗ್ಬಿಟ್ಲಾ? ನಾನು ಯಾಕ್ರಿ ಅವ್ರನ್ನ ಇಷ್ಟಪಡ್ಲಿ? ಮತ್ತೆ ಅವಳ ಜೊತೆ ಯಾಕೆ ನಗ್ನಗ್ನ ಮಾತಾಡ್ತಿದ್ರಿ? ಅಲ್ಲ ರೀ, ಅವ್ರ ಹೆಸರು ನೇಮ್ ಪ್ಲೇಟ್ ನೋಡ್ಲಿಲ್ವಾ ನೀವು? ನಮ್ಮ ಮಾಡೆಲ್ ಹೆಸರು ದಿಶಾ, ಇವ್ರ ಹೆಸರು. ಅದಕ್ಕೆ ಅದ್ ನೇಮ್ ಪ್ಲೇಟ್ ನೋಡೋದಲ್ಲ, ಮಾಡೆಲ್ ನೆನಪಾದ್ರ ಅಷ್ಟೇ. ದೀಪ ಅನ್ನೋ ಹೆಸರು ಮಾತ್ರ ನಿಮ್ಗೆ ಯಾವತ್ತೂ ಇಷ್ಟ ಆಗಲ್ಲ. ಒಂದಿನಾದ್ರೂ ಇಷ್ಟ ಇದೆ ಅಂತ ಹೇಳಿದ್ದೀರಾ? ವಿಷಯ ಎಲ್ಲಿಂದ ಎಲ್ಲಿಗೋ ತಗೊಂಡೋಗ್ತಿದ್ದೀರಲ್ರಿ. ಅದು ನಾನೀಗ ದಿಶಾ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಲ್ಲ, ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ನಂಗೆ ನೆನಪಾಯ್ತು ಅಷ್ಟೇ. ಓ, ಏನ್ ಗೊತ್ತಿದೆ ಅವ್ರ ಬಗ್ಗೆ? ಈ ನಮ್ಮ ದೇಶದಲ್ಲಿರೋ ಒನ್ ಆಫ್ ದ ಟಾಪ್ ಮಾಡೆಲ್ ರೀ ಅವರು. ನಮ್ಮ ದೇಶನ ಬೇರೆ ದೇಶದಲ್ಲೂ ರೆಪ್ರೆಸೆಂಟ್ ಮಾಡಿ ಬಂದಿದ್ದಾರೆ. ಅಂಥವ್ರು ನಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು ನಮಗೂ ಒಂಥರ ಹೆಮ್ಮೆ ವಿಷಯ ಅಲ್ವಾ? ಅಕ್ಕ ಚೆನ್ನಾಗಿ ಬುರ್ಡೆ ಬಿಟ್ಟಿದ್ದಾರೆ ಅಂತ ಆಯ್ತು. ಯಾಕ್ರಿ ನಗ್ತಾ ಇದ್ದೀರಾ? ಏನಿಲ್ಲ ಹಸ್ಬೆಂಡು, ಆ ದಿಶಾ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದಾರ ಅಲ್ವಾ, ಖುಷಿ ಆಯ್ತು. ನಿಮ್ಗೊಂದು ಪ್ರಶ್ನೆ ಕೇಳಲ್ಲ? ಏನು? ನಿಜ ಹೇಳ್ಬೇಕು? ಆಯ್ತು ಕೇಳಿ. ರೂಪ, ಗುಣ, ಇದು ಎರಡರಲ್ಲಿ ನಿಮ್ಗೆ ಯಾವ್ದು ಮುಖ್ಯ ಅನ್ಸುತ್ತೆ? ಈ ಫೀಲ್ಡ್ ಅಲ್ಲೆಲ್ಲ ರೂಪಕ್ಕೆ ಬೆಲೆ ರೀ, ಗುಣ ಎಲ್ಲ ಎಲ್ಲಿ ಕಾಣುತ್ತೆ? ಹಲೋ ಹಲೋ, ಕೇಳಿಸ್ತಲ್ಲ? ಒಂದು ನಿಮಿಷ ತಿಂತಾರಿ ಬಂದೆ. ಹಲೋ, ಹಸ್ಬೆಂಡ್ ಪ್ರಕಾರ ಗುಣಕ್ಕಿಂತ ರೂಪನೇ ಮುಖ್ಯ ಅಂತ ಆಯ್ತು. ಅಂದ್ರೆ ಅವ್ರು ನನ್ನನ್ನ ಯಾವತ್ತೂ ಇಷ್ಟಪಡಲ್ವಾ? ದಿಶಾ ತರ ಇದ್ರೆ ಮಾತ್ರ ಇಷ್ಟಪಡ್ತಾರ? ಯಾಕ್ರಿ ಇನ್ನೂ ಶುರುನೇ ಮಾಡಿಲ್ಲ? ನೀವ್ ಬರ್ದೆ ಹೆಂಗ್ ತಿನ್ಲಿ? ಸಾರಿ ರೀ, ಅದು ಈವೆಂಟ್ ಹತ್ರ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಕಣ್ರಿ. ಈ ಸರ್ತಿ ಈವೆಂಟು ಎಲ್ಲ ಕಡೆ ಜೋರಾಗಿ ಸೌಂಡ್ ಮಾಡುತ್ತೆ, ಎಲ್ಲ ಕಡೆ ಹೆಡ್ಲೈನ್ಸ್ ಕೂಡ ಆಗುತ್ತೆ. ದಿಶಾ ಬರ್ತಿರೋದು ನಮಗೊಂಥರ ತುಂಬ ಒಳ್ಳೆ ಪ್ಲಸ್ ಪಾಯಿಂಟ್ ಥರ. ಅವ್ರು ಇಂಟರ್ನ್ಯಾಷನಲ್ ಮಾಡೆಲ್ ಕಣ್ರಿ. ಊಟ ಮಾಡೋಣ, ಹಸುವಾಗ್ತಿದೆ. ಅದು ಪಾಸ್ತಾ, ನೂಡಲ್ಸ್ ಆ ಥರ ಏನಾದರೂ ಹೇಳಿ. ಹಸ್ಬೆಂಡು, ಇದೆಲ್ಲ ಹೊಟ್ಟೆಗೆ ತಾನೇ ಹೋಗುತ್ತೆ, ಆಮೇಲೆ ಊಟನೇ ತಾನೆ. ಹಂಗೆಲ್ಲ ಕ್ಯೂಚ್ಕೊಂಡು ಹಾಕೋಬಾರ್ದ್ರಿ ಅದನ್ನ. ಆಮೇಲೆ ಹಿಂಗೆ ಫೋರ್ಕು ಸ್ಪೂನಲ್ಲೇ ಡಿಗ್ನಿಫೈಡ್ ಆಗಿ ತಿನ್ಬೇಕು. ಹಸ್ಬೆಂಡು, ಹೆಂಗ್ ತಿಂದ್ರು ಹೊಟ್ಟೆಗೆ ತಾನೇ ಹೋಗೋದು. ನಂಗೆ ಹಿಂಗೆ ತಿನ್ನಕ್ ಬರೋದು, ಹಿಂಗೆ ತಿನ್ನೋದು. ಸರ್, ಇನ್ನೇನಾದರೂ ಬೇಕಾ? ನೋ ದಿಶಾ, ಫೈನ್. ಓಕೆ ಸರ್, ಸರ್ವ್ ಏನಾದರೂ ಮಾಡಲಾ? ನಾನು ಮಾಡ್ಕೊಂಡಿದ್ದೀನಿ. ಓಕೆ, ಬೇಡ ಅಂದ್ಬಿಡ್ತಾನೆ. ಓಕೆ ಮ್ಯಾಮ್. ಹೋದ್ಲವಳು. ಯಾಕ್ರಿ ಪಾಪ ಹುಡುಗಿ ಜೊತೆ ಅಷ್ಟು ರೂಢಾಗಿ ಮಾತಾಡಿದ್ರಿ? ನಂಗೆ ಮಾತಾಡೋದು ಬರೋದೇ ಹಿಂಗೆ. ಸರಿಯಾಗಿ ಕೂತ್ಕೊಂಡಾದ್ರು ತಿನ್ರಿ. ಅಲ್ಲ ಹಸ್ಬೆಂಡು, ಆಗ್ಲಿಂದ ಹಿಂಗ್ ತಗೋಬಿಡಿ, ಹಂಗ್ ತಗೋಬಿಡಿ, ಹಿಂಗ್ ತಿನ್ಬೇಕು, ಹಂಗ್ ತಿನ್ಬೇಕು ಅಂತ ಹೇಳ್ತಾನೆ ಇದ್ದೀರಲ್ವಾ? ನಂಗೆ ತಿನ್ನೋಕ್ ಬರೋದೇ ಹಿಂಗೆ, ಹಿಂಗೆ ತಿನ್ನೋದು. ಏನ್ರೋ ಬರೀ ನೀವೇ ಇದ್ದೀರಾ? ಏನ್ ನಡೀತಿದೆ ಇಲ್ಲಿ? ನಮ್ಮ ಫ್ರೆಂಡು ಬರ್ಡೇ ಇತ್ತು. ಯಾವ ಫ್ರೆಂಡು? ಎಲ್ಲಿದ ಅವನು? ಅವನು ಫೇಸ್ ವಾಶ್ ಮಾಡಕ್ಕೆ ವಾಶ್ರೂಮ್ಗೆ ಹೋಗಿದ್ದಾನೆ. ಇಲ್ಲಿಗೆ ಬರ್ತಾನಾ? ಹ್ಞೂ, ಬರ್ತಾನೆ. ಸರ್ ಬನ್ನಿ. ಇದನ್ನ ಮಕ್ಕಳಿಗೆ ಕೊಟ್ಟು ಬರೋದಕ್ಕೆ ಸರ್. ಓಕೆ ಸರ್. ಈ ಬಂದ್ರು ಕರಿತಾ ಇದ್ದೀರಿ. ಬನ್ನಿ ಬೇಗ ಬನ್ನಿ.
ಅನ್ನು ಊಟ ಮಾಡಿ. ಅವನು ಊಟ ಮಾಡದೆ ನನ್ಗೆ ಊಟ ಯಾಕೋ ಸೇರಲ್ಲ ಕಣೆ. ಮಗ ಹಾಳಾಗಿದ್ದಾನೆ ಅನ್ನೋ ನೋವು ನನಗೂ ಇದೆ ರೀ. ಹಾಗಂತ ಮಾಡೋ ಕೆಲಸನ ನಿಲ್ಸೋಕ್ಕಾಗತ್ತಾ? ಊಟ ಮಾಡದೇ ಇರೋಕ್ಕಾಗತ್ತಾ? ದಿನ ಪೂರ್ತಿ ಕುಡ್ದು ಮನೆಯವ್ರಿಗೆಲ್ಲ ತೊಂದರೆ ಕೊಡ್ತಿರೋ ಅಂಥವನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ತಿನ್ನಿ. ಹೌದು ಮಾವ, ಅತ್ತೆ ಹೇಳ್ದಂಗೆ ನರಸಿಂಹನ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾನು ಅವನನ್ನ ಹ್ಯಾಂಡಲ್ ಮಾಡ್ತೀನಿ. ಸಂಜನಾ, ಇಲ್ಲೇ ಕುತ್ಕೊಂಡು ಊಟ ಮಾಡಮ್ಮ. ಅಲ್ಲಿ ಬೇಡ. ಊಟ ನನ್ಗಲ್ಲ, ನರಸಿಂಹಂಗೆ. ಸಂಜನಾ, ಈ ಮೊದಲು ನಾನೇ ಅವನಿಗೆ ಊಟ ತಗೊಂಡು ಹೋಗ್ತಿದ್ದೆ. ಈಗ ನೀನು ಆ ಕೆಲಸ ಮಾಡ್ತಾ ಇದೀಯ. ನಿನ್ನಂಥ ಒಳ್ಳೆ ಹುಡುಗಿಗೆ ಅಂಥ ಗಂಡನ ಕೊಟ್ನಲ್ಲ ದೇವರು. ನನಗೆ ಅದೇ ಬೇಜಾರಾಗ್ತಿರೋದು. ಯಾರ ಹಣೆಯಲ್ಲಿ ಏನು ಬರ್ದಿರುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ ಅತ್ತೆ. ನೀವು ಧೈರ್ಯವಾಗಿರಿ, ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ, ತಲೆ ಕೆಡ್ಸ್ಕೋಬೇಡಿ. ನರಸಿಂಹ, ನಡಿ ರೂಮಿಗೆ ನಡಿ, ನಾನೇ ಊಟ ತರ್ತೀನಲ್ಲ. ಊಟ ಬೇಡ, ಇನ್ನೇನು ಬೇಕು? ಎಣ್ಣೆ ಬೇಕು. ಡ್ರಿಂಕ್ಸ್ ಇಲ್ಲ ನರಸಿಂಹ. ಎಣ್ಣೆ ಗಿಣ್ಣೆ ಎಲ್ಲ ಸಿಗಲ್ಲ ನರಸಿಂಹ. ನಾವೆಲ್ಲ ಗೊತ್ತಿಲ್ಲ, ನಂಗೆ ಎಣ್ಣೆ ಬೇಕಷ್ಟೇ. ನೀನೇ ಕೊಟ್ಟೆ ತಾನೇ? ನಿನ್ಗೇನು ತಲೆ ಕೆಟ್ಟಿದ್ಯಾ? ನಾನು ಯಾವಾಗ ನಿಂಗೆ ಡ್ರಿಂಕ್ಸ್ ಕೊಟ್ಟಿದ್ದೆ? ಆಗ್ಲೇ ಕೊಟ್ಟಿದ್ದೆ ತಾನೇ. ಸುಳ್ಳು ಹೇಳ್ತಾ ಇದ್ಯಾ? ನಂಗೆ ಎಣ್ಣೆ ಬೇಕು, ಕೊಟ್ಬಿಡು ಪ್ಲೀಸ್. ಎಣ್ಣೆ